ಇವತ್ತು ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಮಿಲೆಟ್ ಪಾಪಡಿ ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾರಕ್ಕೆ 2 ಸಿರಿಧಾನ್ಯದ ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಈಗ ಪಾಪಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 1/4 ಕಪ್ನಷ್ಟು ನೀರು, 1/4 ಚಮಚದಷ್ಟು ಉಪ್ಪು. ಈ ನೀರು ಕುದಿಬೇಕು. ಈಗ ಕುದೀತಾ ಇದೆ. ಉರಿ ಕಡಿಮೆ ಮಾಡಿಕೊಂಡು 1 ಕಪ್ನಷ್ಟು ಜೋಳದ ಹಿಟ್ಟು, ಈ ಥರ ಕೈ ಬಿಡದೆ ಕಲಿಸ್ಬೇಕು. ಹಿಟ್ಟು ಕಲಸಿದ್ದಾಗಿದೆ. ಇವಾಗ ಉರಿ ಆಫ್ ಮಾಡಿಬಿಡೋಣ. ಐದು ನಿಮಿಷ ಒಂದು ತಟ್ಟೆ ಮುಚ್ಚಿಟ್ಬಿಡೋಣ. ಇವಾಗ 5 ನಿಮಿಷ ಆಗಿದೆ. ಕೈಗೆ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ನಾದ್ಕೊಂಡು ರೋಲ್ ಮಾಡಿಕೊಂಡು ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈಗ ಒಂದೊಂದೇ ಉಂಡೆ ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ಆವಾಗ ಸ್ವಲ್ಪ ಹಿಟ್ಟನ್ನು ಅದ್ಕೊಂಡು ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕು. ಇವಾಗ ಆಗಿದೆ. ಇದು ಫೋರ್ಕ್ ತಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಕರಿಯೋವಾಗ ಇದು ಉಬ್ಬಬಾರ್ದು ಅಂತ ಈ ಥರ ಮಾರ್ಕ್ ಮಾಡೋದು. ಇದು ಡಬ್ಬ ಮುಚ್ಚಳ ತಗೊಂಡು ರೌಂಡಾಗಿ ಮಾರ್ಕ್ ಮಾಡಿ ಆಮೇಲೆ ಬಿಲ್ಲೆ ಥರ ಪೀಸ್ಗಳನ್ನು ತೆಗೆಯೋದು. ಈ ಥರ ಎಲ್ಲ ಚಿಕ್ಕ ಚಿಕ್ಕ ಬಿಲ್ಲೆಗಳ ಥರ ಮಾಡ್ಕೋಬೇಕು. ಸುಮಾರು 40ರಿಂದ 50 ಪೀಸ್ ಆಗುತ್ತೆ. ಇದನ್ನೆಲ್ಲ ಕರಿಯೋಣ. ಪಾಪಡಿಗಳೆಲ್ಲ ಈ ಥರ ರೆಡಿಯಾಗಿದೆ. ಒಂದು ತಟ್ಟೆನಲ್ಲಿ ಜೋಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರ, ಮೀಠ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಕಲಸಿರೋದು, ಉಪ್ಪು, ಅಚ್ಕಾರದ ಪುಡಿ, ಚಾಟ್ ಮಸಾಲ, ಸೇವ್, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ಈಗ ರುಚಿಕರವಾದ ಮಿಲೆಟ್ ಪಾಪಡಿ ಚಾಟ್ ರೆಡಿಯಾಗಿದೆ. ಎಲ್ಲರೂ ಸ್ನ್ಯಾಕ್ ಐಟಮ್ ಆಗಿ ತಿನ್ಬೋದು. ನಿಮ್ಮನೆಯಲ್ಲೂ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.